तुरगगर्जने रथद चीत्कृति वरधनुष्टङ्कार कपिय अब्बरणे पार्थन बोब्बे निष्ठुर देवदत्तरवा अरेरे होदरेद्दवू गिरिव्रज बिरिये जलनिधि जरिये तारकी सूरिये सुरकुल परिये भीतियली अहित बल बेदरे. ಮೂರನೆಯ ಪದ್ಯದಲ್ಲಿ ಕವಿ ಕುಮಾರವ್ಯಾಸ ಆ ಅರ್ಜುನ ಇದ್ದಂಥ ರಥದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಆ ರಥದಲ್ಲಿ ಇದ್ದವರೆಲ್ಲ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದ್ರು, ಶಬ್ದವನ್ನು ಮಾಡ್ತಾ ಇದ್ರು ಅಂತ. ಯುದ್ಧರಂಗ ಅಂದರೆ ಅಲ್ಲಿ ಗಜಿಬಿಜಿ ಗದ್ದಲಗಳದ್ದೇ ಅಲ್ಲಿ ಮುಖ್ಯ ಪಾತ್ರ. ಅರ್ಜುನನ ರಥದ ಕುದುರೆಗಳು ಗರ್ಜಿಸಿದ್ವಂತೆ, ತುರಗ ಗರ್ಜನೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಕುದುರೆಗಳ ಶಬ್ದಕ್ಕೆ ನಾವು ಹೇಷಾರವ ಅಂತ ಬಳಸ್ತೀವಿ. ಆದರೆ ಇಲ್ಲಿ ಆ ಕುದುರೆಗಳ ಶಬ್ದ ಎಷ್ಟು ಜೋರಾಗಿತ್ತು ಅನ್ನೋದಕ್ಕೆ ಇಲ್ಲಿ ಗರ್ಜನೆ ಪದವನ್ನು ಬಳಸಿದ್ದಾನೆ ಕುಮಾರವ್ಯಾಸ. ಇನ್ನು ಆ ರಥ ಯುದ್ಧ ಭೂಮಿಯಲ್ಲಿ ಓಡ್ತಾ ಇದ್ದರೆ ಅದರ ಗಾಲಿಗಳು ಮತ್ತು ಭೂಮಿಯ ಘರ್ಷಣೆಯಿಂದ ಉಂಟಾಗಿ ಆ ಚೀತ್ಕಾರದ ಶಬ್ದ ಕೇಳ್ತಾ ಇದೆ. ಅರ್ಜುನನ ಧನುಸ್ಸು ಶ್ರೇಷ್ಠವಾದಂಥ ಗಾಂಡೀವ, ಅದರ ಠೇಂಕಾರ ಶಬ್ದ, ಅದನ್ನು ಜೇ ಹೊಡಿತಾ ಇದ್ದಾನೆ ಅವಾಗವಾಗ ಅರ್ಜುನ. ಕಪಿಯ ಅಬ್ಬರಣೆ, ಇನ್ನು ಆ ಪಾರ್ಥನ ಧ್ವಜದಲ್ಲಿದ್ದವರು ಯಾರು? ತ್ರೇತಾಯುಗದ ಮಹಾವೀರನಾದಂಥ ಮಾರುತಿ, ಅವನು ಸಹ ಜೋರಾಗಿ ಅಬ್ಬರಿಸ್ತಾ ಇದ್ದಾನೆ. ಇದರ ಜೊತೆಗೆ ನರನ ಬೊಬ್ಬೆ. ಇವೆಲ್ಲದರ ಜೊತೆಗೆ ಅರ್ಜುನ ತನ್ನಲ್ಲಿದ್ದಂಥ ದೇವದತ್ತ ಶಂಖವನ್ನು ಸಹ ಜೋರಾಗಿ ಊದಿ ಶಬ್ದವನ್ನು ಮಾಡ್ತಾ ಇದ್ದಾನೆ. ಇದೆಲ್ಲ ಶಬ್ದಗಳು ಒಟ್ಟಿಗೆ ಆದಾಗ ಆ ಪರ್ವತಗಳೇ ಎಲ್ಲ ಬಿರಿದವು ಅಂತ ಕವಿ ವರ್ಣಿಸ್ತಾನೆ. ಸಮುದ್ರ ಹಿಂದಕ್ಕೆ ಸರಿಯಿತಂತೆ, ನಕ್ಷತ್ರಗಳು ಆಕಾಶದಿಂದ ಉದುರ್ತಾ ಇವೆ. ಆ ಯುದ್ಧವನ್ನು ನೋಡೋದಕ್ಕೆ ಅಂತ ಹೇಳಿ ಅಲ್ಲಿ ಬಂದಿದ್ದ ದೇವತೆಗಳೆಲ್ಲ ಈ ಪಾರ್ಥನ ರಥದ ಶಬ್ದಕ್ಕೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ಇನ್ನು ಕೌರವರ ಸೇನೆಯ ವಿಷಯವನ್ನು ಹೇಳಬೇಕೆ, ಅವರೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಈ ಜೋರಾಗಿ ಅಬ್ಬರಿಸೋದು, ಬೊಬ್ಬಿರಿಯೋದು, ಶಂಖ ಊದೋದು, ಜೇ ಹೊಡೆಯೋದು, ಇದೆಲ್ಲ ಯಾತಕ್ಕೆ ಅಂತಂದರೆ ಶತ್ರುಗಳ ಎದೆಯಲ್ಲಿ ಒಂದು ಭಯವನ್ನು ಉಂಟು ಮಾಡೋದಕ್ಕೆ, ಜೊತೆಗೆ ತಮ್ಮಲ್ಲಿನ ಉತ್ಸಾಹ ಹೆಚ್ಚಾಗೋ ಹಾಗೆ ನೋಡ್ಕೊಳ್ಳೋದಕ್ಕೆ. ಅದರಲ್ಲಿ ಇಲ್ಲಿ ಅರ್ಜುನ ಸಫಲನಾಗಿದ್ದಾನೆ ಅಂತ ಹೇಳ್ಬೋದು. ಈ ಅರ್ಜುನನ ರಥದ ಶಬ್ದ, ಅವನ ಗಾಂಡೀವದ ಶಬ್ದ, ಶಂಖದ ಧ್ವನಿಯನ್ನು ಕೇಳದಂಥ ಕೌರವ ಸೇನೆ ದಿಕ್ಕಾಪಾಲಾಗಿ ಓಡ್ತಾ ಇದೆ. ಇದು ಒಂದು ವಿಶೇಷವಾದಂಥ ಯುದ್ಧ, ಈ ಉತ್ತರ ಗೋಗ್ರಹಣದ ಯುದ್ಧ ಅಂದರೆ. ಸಾಮಾನ್ಯವಾಗಿ ಯುದ್ಧ ಅಂತಂದರೆ ಎರಡು ಸೇನೆಗಳ ನಡುವೆ ನಡೆಯುತ್ತೆ. ಆದರೆ ಇಲ್ಲಿ ಒಂದು ಕಡೆ ಹಲವು ಅಕ್ಷೋಹಿಣಿಗಳಿರುವಂಥ ಕೌರವ ಸೇನೆ, ಇನ್ನೊಂದು ಕಡೆ ಕೇವಲ ಅರ್ಜುನ ಒಬ್ಬನೇ. ಇದು ಒಂದು ರೀತಿಯ ವಿಷಮವಾದಂಥ ಯುದ್ಧ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕವಿ ಅರ್ಜುನನ ರಥದ ಶಬ್ದಗಳು, ಅದಕ್ಕೆ ಕುರುಸೇನೆ ಹೆದರಿ ಓಡಿತು ಅನ್ನೋದು, ದಿಕ್ಕಾಪಾಲಾದರು ಸೈನಿಕರು ಅಂತ ವರ್ಣಿಸುವುದರಲ್ಲಿ ಆ ಇಡೀ ಕುರುಸೇನೆಯನ್ನು ಎದುರಿಸಲು ಅರ್ಜುನ ಒಬ್ಬನೇ ಸಾಕು ಅನ್ನೋದನ್ನು ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ. ಮುಂದೆ ಏನಾಯಿತು ಅಂತ ನೋಡೋಣ. ಶಿರವ ಸಿಡಿಲೆರಗಿದವೊಲ್ ಉತ್ತರ ತಿರುಗಿ ಬಿದ್ದನು ಮೂರ್ಛೆಯಲಿ, ಹೊಡೆ ಮರಳಿದವು ಕಣ್ಣಾಲಿ, ಕಾರಿದ ವರುಣವಾರಿಗಳ ಹೊರಡುತ್ತಿರಲು, ಎಲೆ ಪಾಪಿ ಸೈರಿಸಲರಿಯನು ಇನ್ನೇನೆನುತ ಫಲುಗುಣ ಸೆರಗಿನಲಿ ಬೀಸಿದನು, ಕುಳ್ಳಿರಿಸಿದನು
ಪದ್ಯದಲ್ಲಿ ನಾವು ನೋಡಿದ್ವಿ, ಆ ಅರ್ಜುನನ ಬೊಬ್ಬೆಗೆ ಹಾಗೂ ಅವನ ರಥದಲ್ಲಿದ್ದಂಥ ಆ ಮಾರುತಿಯ ಅಬ್ಬರಕ್ಕೆ ಶತ್ರು ಸೇನೆ ದಿಕ್ಕಾಪಾಲಾಗಿ ಓಡೋಯ್ತು ಅಂತ ಹೇಳಿ. ಇನ್ನು ಇದೇ ರಥದಲ್ಲಿ ಕುಳಿತಿದ್ದಾನೆ ನಮ್ಮ ಉತ್ತರ ಕುಮಾರ. ಅವನ ಸ್ಥಿತಿ ಏನಾಗಿದೆ ಅಂತ ನೋಡೋಣ. ಅವನು ಯಾವತ್ತೂ ಸಹ ಯುದ್ಧದಲ್ಲಿ ಭಾಗವಹಿಸೇ ಇಲ್ಲ. ಬರೀ ಇದರಲ್ಲಿ ಎಲ್ಲ ಓದ್ಕೊಂಡಿದ್ದ, ಶಂಖವನ್ನು ಊದುತ್ತಾರೆ ಯುದ್ಧಕ್ಕೆ ಮುಂಚೆ, ಅದನ್ನು ಅಬ್ಬರಿಸಿ ಬೊಬ್ಬಿರಿತಾರೆ ಅಂತ ಎಲ್ಲ. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಒಂದೇ ಸಲ ಯಾವಾಗ ಇಷ್ಟೆಲ್ಲ ಶಬ್ದಗಳು ಬಂದು ಅಪ್ಪಳಿಸ್ತೋ ಅವನಿಗೆ ತನ್ನ ತಲೆ ಮೇಲೆ ಸಿಡಿಲು ಹೊಡೆದ ಹಾಗಾಗಿ ಮೂರ್ಛೆ ಹೋಗಿ ಬಿದ್ದುಬಿಟ್ಟ ಉತ್ತರ ಕುಮಾರ. ಅವನು ಮೊದಲೇ ಯುದ್ಧ ಮಾಡಲ್ಲ, ನನ್ನನ್ನು ಬಿಟ್ಬಿಡಪ್ಪ ಅಂತ ಹೇಳಿ ರಥ ಇಳಿದು ಓಡೋಗ್ತಾ ಇದ್ದವನು. ಅರ್ಜುನ ಅವನಿಗೇನೇನೋ ಹೇಳಿ ಧೈರ್ಯ ತುಂಬಿ, ನಾನು ಯುದ್ಧ ಮಾಡ್ತೀನಿ, ನೀನು ರಥ ನಡೆಸೋ ಸಾಕು ಅಂತ ಹೇಳಿ ಅವನನ್ನು ಅನುನಯಿಸಿ ಒಪ್ಪಿಸಿ ಕರ್ಕೊಂಡು ಬಂದು ರಥ ನಡೆಸೋದಕ್ಕೆ ಕೂರಿಸಿದ್ದ. ಆದರೆ ಯಾವಾಗ ಈ ಎಲ್ಲ ಶಬ್ದವು ಒಟ್ಟಿಗೆ ಬಂತೋ ತಡ್ಕೊಳ್ಳೋಕ್ಕಾಗಲಿಲ್ಲ ಉತ್ತರ ಕುಮಾರನಿಗೆ. ನೋಡ್ದ ಅರ್ಜುನ, ಅಯ್ಯೋ ಇವನಿಗೆ ಎಷ್ಟು ಧೈರ್ಯ ತುಂಬಿ ಕರ್ಕೊಂಬಂದಿದ್ದೆ, ಇವಾಗ ಮತ್ತೆ ಇವನು ಹೀಗಾದ್ನಲ್ಲ ಅಂಥೇಳಿ, ಪಾಪಿ ಸೈರಿಸಲರಿಯ ನಿನ್ನೇನೆನ್ನುತ್ತ, ಈ ಶಬ್ದವನ್ನೂ ಕೇಳೋಕ್ಕಾಗಲ್ವೇ ನಿನ್ನ ಕೈಲಿ, ಅಷ್ಟು ಅಂಜು ಕುಳಿನ ನೀನು ಅಂತ ಹೇಳ್ತಾ ಅವನನ್ನು ಎಚ್ಚರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ತನ್ನ ಉತ್ತರೀಯದಿಂದ ಅವನಿಗೆ ಗಾಳಿಯನ್ನು ಬೀಸಿ ನೀರನ್ನು ಕುಡಿಸಿ ಅವನನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅರ್ಜುನ.